ಭಾರತದಲ್ಲಿ ಸಂಬಳ ಪಡೆಯುವ ಹೆಚ್ಚಿನ ಉದ್ಯೋಗಿಗಳಿಗೆ ಪಿಎಫ್ ಅಂದರೆ ಪ್ರಾವಿಡೆಂಟ್ ಫಂಡ್ ಎಂಬ ಉಳಿತಾಯ ವ್ಯವಸ್ಥೆ ಇರುತ್ತದೆ. ಇದು ನಿವೃತ್ತಿಯ ನಂತರದ ಆರ್ಥಿಕ ಭದ್ರತೆಗೆ ಸರ್ಕಾರ ನೀಡಿರುವ ಪ್ರಮುಖ ಯೋಜನೆ. ಪ್ರತಿ ತಿಂಗಳು ನಿಮ್ಮ ವೇತನದಿಂದ ಒಂದು ನಿಗದಿತ ಮೊತ್ತವನ್ನು ಪಿಎಫ್ಗೆ ಕಡಿತಗೊಳಿಸಲಾಗುತ್ತದೆ. ಅದೇ ಪ್ರಮಾಣದ ಮೊತ್ತವನ್ನು ನಿಮ್ಮ ಉದ್ಯೋಗದಾತರು ಸೇರಿಸುತ್ತಾರೆ. ಈ ಎರಡೂ ಸೇರಿ ನಿಮ್ಮ ಪಿಎಫ್ ಖಾತೆಯಲ್ಲಿ ಉಳಿತಾಯವಾಗುತ್ತದೆ. ಉದಾಹರಣೆಗೆ, ನಿಮ್ಮ ಮೂಲ ವೇತನ 20,000 ರೂಪಾಯಿ ಇದ್ದರೆ ಸುಮಾರು 12% ಅಂದರೆ 2,400 ರೂಪಾಯಿ ನಿಮ್ಮ ಪಿಎಫ್ಗೆ ಕಡಿತಗೊಳ್ಳುತ್ತದೆ. ಅದೇ 2,400 ರೂಪಾಯಿಯನ್ನು ನಿಮ್ಮ ಉದ್ಯೋಗದಾತರು ಸೇರಿಸುತ್ತಾರೆ. ಅಂದರೆ ಪ್ರತಿ ತಿಂಗಳು ನಿಮ್ಮ ಪಿಎಫ್ ಖಾತೆಗೆ ಒಟ್ಟು 4,800 ರೂಪಾಯಿ ಜಮಾವಾಗುತ್ತದೆ. ಈ ಹಣಕ್ಕೆ ಸರ್ಕಾರ ನಿಗದಿಪಡಿಸಿದ ಬಡ್ಡಿ ಲಭ್ಯವಾಗುತ್ತದೆ. ಈಗ ಸುಮಾರು 8ರಿಂದ 8.5% ಬಡ್ಡಿ ಸಿಗುತ್ತದೆ. ಅಂದಾಜು ಲೆಕ್ಕ ಹಾಕಿದರೆ, ನೀವು ಇದೇ ವೇತನದಲ್ಲಿ 25 ವರ್ಷ ಕೆಲಸ ಮಾಡಿದರೆ ಪಿಎಫ್ ಖಾತೆಯಲ್ಲಿ ಸುಮಾರು 45ರಿಂದ 50 ಲಕ್ಷ ರೂಪಾಯಿವರೆಗೆ ಹಣ ಸಂಗ್ರಹವಾಗಬಹುದು. ಇದು ಕೇವಲ ಉದಾಹರಣೆ. ನಿಮ್ಮ ವೇತನ ಹೆಚ್ಚಾದಂತೆ ಪಿಎಫ್ ಮೊತ್ತವು ಇನ್ನಷ್ಟು ಹೆಚ್ಚಾಡುತ್ತದೆ. ಪಿಎಫ್ ಖಾತೆ ನಿಮ್ಮ ಹೆಸರಿನಲ್ಲಿ ಇರುತ್ತದೆ. ನೀವು ಕೆಲಸ ಬದಲಿಸಿದರೂ ಈ ಖಾತೆಯನ್ನು ಹೊಸ ಕಂಪನಿಗೆ ವರ್ಗಾವಹಿಸಬಹುದು. ಆದ್ದರಿಂದ ಮಧ್ಯದಲ್ಲಿ ಪಿಎಫ್ ಹಣವನ್ನು ಹಿಂಪಡೆಯುವುದು ನಿವೃತ್ತಿಯ ಉಳಿತಾಯಕ್ಕೆ ಹಾನಿಕಾರಕವಾಗಬಹುದು. ಪಿಎಫ್ ಅಂದರೆ ಕೇವಲ ಕಡಿತವಲ್ಲ, ಇದು ನಿಮ್ಮ ಭವಿಷ್ಯದ ಆರ್ಥಿಕ ಭದ್ರತೆ.